ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಶನೇಶ್ವರ ಜಯಂತಿ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ಶನೇಶ್ವರ ಜಯಂತಿಯು ಮೇ 16ನೇ ತಾರೀಕು ಶನಿವಾರ ಬಂದಿದೆ. ಶನೇಶ್ವರ ಜಯಂತಿ ಅಂದರೆ ಶನೇಶ್ವರ ಹುಟ್ಟಿದ ದಿನವೆಂದು ಆಚರಿಸುತ್ತಾರೆ. ಆವತ್ತಿನ ದಿನ ಏನು ಮಾಡಬೇಕಪ್ಪ ಅಂದರೆ ಬೆಳಗ್ಗೆ ಸ್ನಾನವಾದ ನಂತರ ಮನದೇವರನ್ನು ಪೂಜಿಸಿಕೊಂಡು ಹತ್ತಿರದಲ್ಲೇ ಇರುವ ಶನಿ ಮಹಾತ್ಮನ ದೇವಾಲಯಕ್ಕೆ ಹೋಗಿ ಶನೇಶ್ವರನಿಗೆ ಎಳ್ಳೆಣ್ಣೆಯನ್ನು ಅಭಿಷೇಕಕ್ಕೆ ಕೊಡುವುದರ ಮೂಲಕ ಹಾಗೂ ಎಳ್ಳಿನಿಂದ ಕಪ್ಪು ಬಟ್ಟೆಯಲ್ಲಿ ದೀಪವನ್ನು ತಯಾರಿಸಿಕೊಂಡು ಎಳ್ಳೆಣ್ಣೆಯಲ್ಲಿ ಅದ್ದಿ ದೀಪವನ್ನು ಬೆಳಗುವುದರ ಮೂಲಕ ಹಾಗೂ ನಮ್ಮ ಒಂದು ವಿಶೇಷವಾದ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿ. ಏನಪ್ಪ ಅಂದರೆ ನಾವು ದೇವಾಲಯಕ್ಕೆ ಹೋದಾಗ ಕಾಣಿಕೆ ಹಾಕ್ತೀವಲ್ವ, ಅದೆಷ್ಟಿರಬೇಕು ಏನು ಅಂತ ಗೊತ್ತಿಲ್ಲ, ಹಾಗೆ ಹಾಕ್ಬಿಡ್ತೀವಿ. ಬೇರೆ ಯಾವ ದೇವಸ್ಥಾನಕ್ಕೆ ಹೋದರೂ ಹೇಗೆ ಹಾಕಿದರೂ ಅಡ್ಡಿಲ್ಲ. ಆದರೆ ಈ ಶನಿ ಮಹಾತ್ಮನ ದೇವಾಲಯಕ್ಕೆ ಹೋದಾಗ ನಮ್ಮ ವಯಸ್ಸಿಗೆ ಅನುಗುಣವಾಗಿ ಅಂದರೆ ನಮ್ಮ ಅತ್ತೆಗೆ, ನಮ್ಮಮ್ಮನಿಗೆ, ನಮ್ಮ ಅಪ್ಪಾಜಿಗೆ ಅಥವಾ ನಮ್ಮ ಮಕ್ಕಳಿಗೆ, ನಮ್ಮ ಮನೆಯವರಿಗೆ ಎಷ್ಟು ವಯಸ್ಸಿರುತ್ತೋ, ಈಗ ಮಗನಿಗೆ 25 ವರ್ಷ ಅಂದರೆ 25 ರೂಪಾಯಿ, ವಯಸ್ಸಿಗೆ ಅನುಗುಣವಾಗಿ 65 ವರ್ಷದ ತಾಯಿ ಇದ್ದರೆ 65 ರೂಪಾಯಿ, ಈ ಥರ 35 ವರ್ಷ ಆಗಿದ್ದರೆ 35 ರೂಪಾಯಿ, ಈ ಥರ ವಯಸ್ಸಿಗೆ ಅನುಗುಣವಾಗಿ ಆ ಶನಿ ಮಹಾತ್ಮನ ಹುಂಡಿಯಲ್ಲಿ ಹಾಕುವುದರ ಮೂಲಕ ಶನೀಶ್ವರನ ಆಶೀರ್ವಾದ ಹಾಗೂ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾರೆ ಎಂದು ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಓಕೆನಾ? ಈ ರೀತಿ ನೀವು ಮಾಡಿಕೊಳ್ಳಿ. ಮತ್ತು ಶನೀಶ್ವರನಿಗೆ ತುಂಬ ಇಷ್ಟವಾಗಿರುವ ಈ ನೀಲಿ ಹೂಗಳನ್ನು ಇದೆ ನೋಡಿ, ಈ ನೀಲಿ ಹೂಗಳನ್ನು ಅರ್ಪಿಸುವುದರ ಮೂಲಕ ಶನೀಶ್ವರನು ತುಂಬ ತೃಪ್ತಿಯಾಗುತ್ತಾರೆ ಎಂದು ತಿಳಿಸಿದ್ದಾರೆ. ಹಾಗೂ ಶನಿದೇವನಿಗೆ ಇಷ್ಟವಾದ ಎಳ್ಳಿನಿಂದ ಮಾಡಿದ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡಿಕೊಳ್ಳುವುದರ ಮೂಲಕ ನಾವು ಮತ್ತೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಿಲ್ಲ ಎಂದರೆ ಸಂಜೆ ಆದರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಓಕೆನಾ? ದೇವಸ್ಥಾನ ಕೆಲವೊಬ್ಬರು ಊರಲ್ಲಿ ಇರೋದಿಲ್ಲ, ಅದಕ್ಕೆ ಚಿಂತೆ ಮಾಡೋದು ಬೇಡ. ಏನು ಮಾಡಬೇಕಪ್ಪ ಅಂದರೆ ಮನೆಯಲ್ಲೇ ಶನೀಶ್ವರ ಸ್ತೋತ್ರ, ಅಷ್ಟೋತ್ತರ, ಶನೀಶ್ವರ ಮಂತ್ರಗಳನ್ನು ಪಠಿಸುವುದರ ಮೂಲಕ ಶನೀಶ್ವರ ಶಾಂತಿಯಾಗುತ್ತಾರೆ ಎಂದು ತಿಳಿಸಿದ್ದಾರೆ. ಶನೀಶ್ವರನಿಗೆ ಆಡಂಬರದ ಪೂಜೆ ಎಲ್ಲ ಇಷ್ಟಪಡೋದಿಲ್ಲ. ಮನದಲ್ಲೇ ಭಕ್ತಿಯಿಂದ, ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವುದರ ಮೂಲಕ ಶನೀಶ್ವರನ ಒಂದು ಆಶೀರ್ವಾದ ನಮಗೆ ದೊರೆಯುತ್ತದೆ ಎಂದು ತಿಳಿಸಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಓಕೆ, ಬಾಯ್.